ಈ ದಿನ ನಾವಿಲ್ಲಿ ಸೇರಿರೋದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದು. ಮೊದಲನೇದಾಗಿ ಶಾಲಾ ಮಂಡಳಿ ಅಂದರೆ ಮುಖ್ಯೋಪಾಧ್ಯಾಯರಿಗೆ ಸತೀಶ್ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ಎಲ್ಲ ಶಿಕ್ಷಕ ವರ್ಗದವರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಎಲ್ಲರೂ ಕೂಡ ಹಿರಿಯರು ಮಾತಾಡಿದ್ದಾರೆ. ಅಂದರೆ ನಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಅದರ ತ್ಯಾಗ ಬಲಿದಾನದ ಬಗ್ಗೆ, ಮತ್ತು ನಮ್ಮ ತಿರಂಗ ಧ್ವಜದ ಒಂದು ವಿಶೇಷತೆಯ ಬಗ್ಗೆ, ಹಾಗೆ ಎಲ್ಲದರ ಬಗ್ಗೆ ರಮೇಶ್ ಸರ್ ಅಥವಾ ಅಮ್ಜದ್ ಅನ್ನೋರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು. ನಾನು ತುಂಬ ಕಾಲಾವಕಾಶ ತಗೊಳ್ಳಲ್ಲ, ಯಾಕಂದರೆ ನಾನು ಕೂಡ ನಿಮ್ಮ ವಿದ್ಯಾರ್ಥಿ, ಅದೇ ಅಲ್ಲಿಂದ ಆ ಮೆಟ್ಲನ್ನು ಏರಿನೇ ಕೂಡ ನಾನು ಬಂದಿರೋದು. ನಿಮಗೂ ಅನಿಸ್ತಿರ್ಬೋದು ಟೈಮ್ ಆಯಿತು ಮನೆಗೆ ಹೋಗ್ಬೇಕು ಅಂತ. ನಾನು 10 ನಿಮಿಷ ಟೈಮ್ ತಗೊತೀನಿ. ನನಗೆ ಹೇಳ್ಬೇಕು ಅಂತ ಇರೋದು ಒಂದೇ ಒಂದು ಮಾಹಿತಿ, ಏನು ಅಂದರೆ ನಮ್ಗೆಲ್ಲ ತಿಳಿದಿದೆ, ನಾವಿವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ಹೋರಾಟಗಾರರು ಹಾಗೂ ನಮ್ಮ ಹಿರಿಯರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅಂತ. ಒಂದು ವಿಷಯ ಏನು ಅಂದರೆ, ನಾವಿವತ್ತು ಏನು ಈ ತಿರಂಗ ಧ್ವಜವನ್ನು ಹಾರಿಸ್ತಾ ಇದ್ದೀವಿ, ಇದ್ರದ್ದು ಒಂದೇ ಒಂದು ಸಣ್ಣ ಒಂದು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. 1906ರಲ್ಲಿ ಪ್ರಥಮವಾಗಿ ನಮ್ಮ ಭಾರತೀಯರಿಗೆ ಒಂದು ಗುರುತು ಬೇಕಾಗಿತ್ತು. ಆ ಗುರುತಿನ ಸಂಕೇತವಾಗಿ ನಾವು ಒಂದು ಬಾವುಟನ ಹಾಕಿದ 1906ರಲ್ಲಿ ಒಂದು ಬಾವುಟನ ತಯಾರು ಮಾಡ್ತಾರೆ. ಅದು ಬರ್ತಾ 1931ರಲ್ಲಿ ಚರಕ ಬರುತ್ತೆ. ಒಂದೇ ಮಾತರ ಅಂತ ಒಂದು ಸ್ಲೋಗನ್ ಇರುತ್ತೆ ಬಾವುಟದ ಮೇಲೆ. 1947 ಜುಲೈ 22ನೇ ತಾರೀಕು ಅಧಿಕೃತವಾಗಿ ಅಶೋಕ ಚಕ್ರ ಇರುವಂಥ ತಿರಂಗ ಧ್ವಜವನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಏನು ಕರಿತೀವಿ ಮೀಟಿಂಗಲ್ಲಿ, ಅಧಿಕೃತವಾಗಿ ನಮ್ಮ ದೇಶದ ಬಾವುಟ ಅಂತ ಅನೌನ್ಸ್ ಮಾಡ್ತಾರೆ. ಈ ಒಂದು ನಾವಿವತ್ತು ಆಗಸ್ಟ್ 15ನೇ ತಾರೀಕು ತುಂಬಾ ಗರ್ವದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವೇನು ತಿರಂಗ ಧ್ವಜವನ್ನು ಹಾರಿಸ್ತಾ ಇದ್ದೀವಿ. ಒಂದು 4 ಸಂಗತಿಗಳು ಅಂದ್ರೆ ನಮ್ಮ ಇತಿಹಾಸದಲ್ಲಿ ನೆನಪಿಟ್ಕೊಬೇಕಾಗಿರೋದು, 4ರ ಒಂದು ಹೋರಾಟ, ಶಿವಪುರ ಹೋರಾಟ, ನಮ್ಮ ಕರ್ನಾಟಕದ ಹತ್ರ ಇರುವಂತ ವಿದುರಾಶ್ವತ ಹೋರಾಟ, ಈಸೂರು ಹೋರಾಟ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹತ್ಯೆಯನ್ನ ಮಾಡಿ ಸುಮಾರು ತೊಂದರೆಗಳನ್ನು ಕೊಟ್ಟು, ಈ ದಿನ ನಾವು ತುಂಬಾ ಗರ್ವದಿಂದ ತುಂಬಾ ಹೆಮ್ಮೆಯಿಂದ ನಾವು ನಮ್ಮ ತಿರಂಗ ಧ್ವಜವನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹಾರುತ್ತಾ ಇದ್ದೀವಿ. ಈ ದಿನ ನಾವು ನಮ್ಗೆಲ್ಲ ತಿಳಿದಿರೋ ಹಾಗೆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ತರ ಹಲವಾರು ಗಂಗೂಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ತರ ಹಲವಾರು ನಮಗೆ ಹೋರಾಟಗಾರರು ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಅದನ್ನ ನಾವು ಸ್ಮರಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದಿಂದಲೇ ಸುಮಾರು ಹೋರಾಟಗಾರರು, ಅಂದ್ರೆ ನಮ್ಮ ಕರ್ನಾಟಕದ ಸಿಂಹ ಅಂತ ನಾವೇನ್ ಕರಿತೀವಿ, ಗಂಗಾಧರ ರಾವ್ ದೇಶಪಾಂಡೆ ಆಗಿರ್ಬೋದು, ಕಾಡೇಕರ್ ಮಂಜಪ್ಪ ಆಗಿರ್ಬೋದು, ಈ ತರ ಸುಮಾರು ನಮ್ಮ ಕರ್ನಾಟಕದಿಂದ ಹೋರಾಟಗಾರರು ಉಟ್ಕೊಂಡ್ರು. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇನ್ನೊಂದು ವಿಷಯ, ಮುಖ್ಯವಾಗಿ ಸ್ವಾತಂತ್ರ್ಯ ದಿನ ಅಂತ ಗೊತ್ತು, ಆದ್ರೆ ನಮ್ಮ ಸ್ವಾತಂತ್ರ್ಯ ಬ್ರಿಟಿಷ್ನಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ನಮ್ಮಲ್ಲಿ ಕೆಲವೊಂದು ನಾವು ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೆ ಕೆಲವೊಂದು ಬದಲಾವಣೆಗಳು ಮಾಡ್ಕೊಬೇಕು. ಹಾಗೆ ನಾವು ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ಕೂಡ ಅರ್ತ್ಕೊಬೇಕು. ಏನು ಅಂದ್ರೆ, ನಾನು ವಿದ್ಯಾರ್ಥಿಗಳಿಗೆ ಹೇಳುವಂತ ಮುಖ್ಯ ವಿಷಯ ಏನು ಅಂದ್ರೆ, ಈಗಿನ ಕಾಲದಲ್ಲಿ ನಾವು ಡಿಜಿಟಲ್ ಮೀಡಿಯಾ ಅಂತ ಏನ್ ಕರಿತೀವಿ, ಅದು ತುಂಬಾ ಮುಖ್ಯವಾದದ್ದು. ಅದನ್ನ ನಾವು ದುರುಪಯೋಗ ಆದ್ರೂ ಪಡ್ಕೊಬಹುದು, ಸದುಪಯೋಗ ಆದ್ರೂ ಪಡ್ಕೊಬಹುದು. ನಾವು ಯಾವ ರೀತಿ ಅದನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇನೇ ಆಗಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಲಿಮಿಟ್ ಅಲ್ಲಿ ಇದೆ. ನಾನು ತುಂಬಾ ಖುಷಿ ಆಯ್ತು, ಸತೀಶ್ ಸರ್ ಇದ್ದಾಗೆಲ್ಲ ನಾನು ಕೇಳ್ತಾ ಇರ್ತೀನಿ, ಏನ್ ಸರ್ ರಿಸಲ್ಟ್ ಏನ್ ಬಂತು ಅಂತ. ನಾನು ಹೋದ ವರ್ಷ ಹೈಯೆಸ್ಟ್ 86% ಬಂತು ಶಾಲೆದು. ಈ ವರ್ಷ ನಾನು ಕೇಳ್ಪಟ್ಟೆ 90%ಗಿಂತ ಹೆಚ್ಚಾಗಿ ರಿಸಲ್ಟ್ ಬಂದಿದೆ. ಅಂದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ವಿತ್ ಗುಡ್ ಪರ್ಸೆಂಟೇಜ್ ಆಫ್ ರಿಸಲ್ಟ್. ಇದನ್ನ ಕೇಳಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ನಾನೇನು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ಆದ್ರೂ ಕೂಡ ನಮ್ಗೇನು ಅಂದ್ರೆ ಕನ್ನಡ ಶಾಲೆ,
ಅಂದ್ರೆ ಒಂದು ಅಭಿಮಾನ. ಆ ಅಭಿಮಾನನ ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ದೇಶಾಭಿಮಾನವನ್ನ, ತಮ್ಮ ನಾಡ ಅಭಿಮಾನವನ್ನ ಬೆಳೆಸ್ಕೊಬೇಕು. ಹಾಗೆ ನಾವೇನು ಈ ಕಾಲದಲ್ಲಿ ಮಾದಕ ವಸ್ತುಗಳು ಅಂತ ನಾವೇನ್ ಕರಿತೀವಿ, ಅದು ನಮ್ಗೆ ಡೈರೆಕ್ಟ್ ಆಗಿ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಆಗಿರ್ಬೋದು ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತವೆ. ಯಾಕಂದ್ರೆ ಅದನ್ನ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾರೆ. ನಮ್ಮ ಮಗ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾನೆ ಅಂತ. ನಾವೇನಾದ್ರೂ ಅಂತ ಕೆಟ್ಟ ಚಟುವಟಿಕೆಗಳಿಗೆ, ಮಾದಕ ವಸ್ತುಗಳಿಗೆ ಬಲಿಯಾದ್ರೆ ನಮ್ಮ ಮೆದುಳು ಅಂತ ನಾವೇನ್ ಕರಿತೀವಲ್ಲ, ಅದು ನಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಅದಕ್ಕೆ ನಮ್ಮ ಸುತ್ತಮುತ್ತಲಿರುವ ಸ್ನೇಹಿತರನ್ನ ಹಾಗೂ ನಮ್ಮ ಸುತ್ತಮುತ್ತಲಿರುವ ಜನರನ್ನ ನಾವು ಯಾರ ಜೊತೆ ಸೇರ್ತೀವೋ ನಾವು ಆ ತರ ಬೆಳಿತೀವಿ ಅಂತ. ನಾನು ಇನ್ನೂ ಚಿಕ್ಕವನು, ನಾನು ಇನ್ನೂ ತುಂಬಾ ಜೀವನದಲ್ಲಿ ಇನ್ನೂ ನಾನು ಹಿರಿಯ ಆಗಿರ್ಬೋದು. ಆದ್ರೆ ನಮ್ಮ ಹಿರಿಯರ ಹೇಳಿದ್ದನ್ನ ನಾನು ನಿಮ್ಗೆ ಹಂಚ್ಕೊಂತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದ್ರು ನಿಮ್ಗೆ ತಪ್ಪಾಗಿದೆ ಅಥವಾ ಏನಾದ್ರು ಸರಿ ಇಲ್ಲ ಅಂತಂದ್ರೆ ಕ್ಷಮಿಸ್ಬೇಡಿ. ಯಾಕಂದ್ರೆ ನನ್ನ ಅನಿಸಿಕೆ, ನಮ್ಮ ಅನುಭವ, ನಾನು ಕೂಡ 10ನೇ ತರಗತಿ ಮುಗಿಸ್ಕೊಂಡೆ, ನಾನು ಕೂಡ ಈಗ ಡಿಗ್ರಿ ಮುಗಿಸ್ಕೊಂಡು ಕೆಲಸದಲ್ಲಿದ್ದೀನಿ. ನಮ್ಮ ಸುತ್ತಮುತ್ತಲ ಏನ್ ನಡೀತಾ ಇದೆ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಂದೊಂದು ದಿನ ನಿಮ್ಗೇನೆ ಅರ್ಥ ಆಗುತ್ತೆ. ಯಾಕಂದ್ರೆ ಜೀವನ ಅನ್ನೋದು ತುಂಬಾ ಪಾಠಗಳನ್ನ ಕಲಿಸ್ತದೆ. ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಒಂದು ಮಾದಕ ವಸ್ತುಗಳಿಂದ ಹಾಗೂ ಕೆಟ್ಟ ಸಹವಾಸದಿಂದ ಆದಷ್ಟು ದೂರ ಇರಿ. ಇದು ಈ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಇದೊಂದು ಮೆಸೇಜ್ ಅಂತ. ಈಗ ಮನೆಗೆ ಹೋಗ್ಬೇಕಾದ್ರೆ ಇದೊಂದು ಮೆಸೇಜ್ ನಾವು ತಗೊಂಡೋಗಿದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಬರಬೇಕು. ಇವತ್ತಿಂದ ಬದಲಾವಣೆ ಬಯಸಿ. ಹಾಗೆ ಕೂಡ ಶಿಕ್ಷಕರಿಗೂ ಕೂಡ ನಾನು ಕೇಳ್ಪಟ್ಟಿದ್ದೀನಿ, ಶಿಕ್ಷಕರಿಗೂ ಕೂಡ ಮುಂದೆ ಅಂದ್ರೆ ಹಿಂದೆ ಹೋಗ್ಬೇಕಂದ್ರೆ ಅಗೌರವದಿಂದ ನಡ್ಕೊಳ್ತೀರಾ ಅಂತ. ಎಲ್ಲರೂ ಅಲ್ಲ, ಕೆಲವೊಬ್ರು ವಿದ್ಯಾರ್ಥಿಗಳು ಹೇಳ್ತೀರಾ. ಆದ್ರೆ ಶಿಕ್ಷಕರು ತುಂಬಾ ಮುಖ್ಯ. ಏನಕ್ಕಂದ್ರೆ ನೀವೊಂದು ಉತ್ತಮ ಸ್ಥಾನಕ್ಕೆ ಹೋದಾಗ ನಿಮ್ಗೆ ಮೊದಲ ನೆನಪಾಗೋದು ನಿಮ್ಮ ತಂದೆ ತಾಯಿ ಬಿಟ್ರೆ ನಿಮ್ಮ ಶಿಕ್ಷಕರೇ. ಯಾಕಂದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿ ಬಿಟ್ಟು ಇನ್ನೂ ಒಂದು 6 ವರ್ಷ ನೀವು ಹೆಚ್ಚಿನ ಸಮಯ ನೀವು ಕಳೆಯೋದೇನು ಎಲ್ಲಿ ಅಂದ್ರೆ ಶಿಕ್ಷಕರ ಜೊತೆ ಅಲ್ವಾ. ನೀವಿವಾಗ 8 ಅವರ್ ನೀವು 7ರಿಂದ 8 ಅವರ್ ನೀವು ಶಾಲೆಯಲ್ಲಿ ಇರ್ತೀರಾ, ಮನೆಗೆ ಹೋಗ್ತೀರಾ. ಮನೆಗೆ ಹೋಗಿ ನೀವು 8 ಅವರ್ ನಿದ್ದೆ ಮಾಡ್ತೀರಾ. ನಿಮ್ಮ ತಂದೆ ತಾಯಿ ಜೊತೆ ನೀವು ಬರೆಯೋದು ಕೇವಲ 5 ಗಂಟೆ ಮಾತ್ರ. ತಂದೆ ತಾಯಿಗಿಂತ ಹೆಚ್ಚಿನ ಸಮಯ ನೀವು ಕಳೆಯೋದು ಶಿಕ್ಷಕರ ಹತ್ರ. ನಿಜನಾ? ಆದ್ರಿಂದ ಶಿಕ್ಷಕರಿಗೆ ಗೌರವ ಕೊಟ್ಟು ಅವರ ಏನ್ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ಪಾಲಿಸ್ಕೊಂಡು, ಈ ಸತಿ ಏನು 92% ರಿಸಲ್ಟ್ ಬಂದಿದೆ ಅದನ್ನ ಕ್ರಾಸ್ ಮಾಡಬೇಕು. ಅಂದ್ರೆ 95% ಹೈಯೆಸ್ಟ್ ಪರ್ಸೆಂಟ್ ಬಂದು 100% ರಿಸಲ್ಟ್ ಬರೋ ತರ ಶಿವನಾಪುರ ಶಾಲೆ ಒಂದು ಹೆಸರು ಮಾಡಬೇಕು ಅಂತ ಕೇಳ್ಕೊಂತ. ಹಾಗೆ ಈ ದಿನ ನಾವು ಸುಮಾರು ಹೋರಾಟಗಾರರನ್ನ ನೆನ್ಸ್ಕೊಂಡ್ವಿ, ಸ್ವತಂತ್ರ ದಿನಾಚರಣೆ ಬಗ್ಗೆನೂ ಹೇಳಿದ್ವಿ. ಈ ದಿನ ಒಬ್ಬ ವ್ಯಕ್ತಿ ನಾನು ಪ್ರತಿ ದಿನ ಬಂದಾಗ ಅವ್ರನ್ನ ಸ್ಮರಿಸ್ತೀನಿ. ಯಾಕಂದ್ರೆ ನಮ್ಮವರು ಅಂದ್ರೆ ನಾವು ಕನ್ನಡಿಗರಾಗಿ ನಮ್ಮ ನೆಲದ ಹೋರಾಟಗಾರರನ್ನ ಸ್ಮರಿಸಿಲ್ಲ ಅಂದ್ರೆ ಬೇರೆಯವರು ಸ್ಮರಿಸಲ್ಲ. ನಾವು ಇತಿಹಾಸದಲ್ಲಿ ಏನು ಕಡಿಮೆ ಮಾಹಿತಿ ಇದೆಯೋ, ಕರ್ನಾಟಕಕ್ಕೆ ಸೀಮಿತವಾಗಿದೆಯೋ ಅದನ್ನು ಭಾರತದಾದ್ಯಂತ ನಾವು ಕೊಡಬೇಕು. ನಾವು ಪ್ರಚಾರ ಮಾಡಿದ್ರೇನೆ, ನಾವು ನಮ್ಮವ್ರ ಬಗ್ಗೆ ಹೇಳಿದ್ರೇನೆ ಬೇರೆಯವ್ರಿಗೂ ತಿಳಿಯೋದು. ಒಂದು ಮಾತು, ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ಅಂತ ಯಾರು ಕರೀತಾರೆ, ಕ್ರಾಂತಿವೀರ ಅವರ ಹುಟ್ಟಿದ ದಿನ ಇವತ್ತು. ಅವ್ರು ಏನು ಅಂದ್ರೆ, ನಾನು ಪ್ರತಿ ಸತಿ ಹೇಳ್ತೀನಿ, ಸ್ವಾತಂತ್ರ್ಯ ದಿನಾಚರಣೆ ಅದು ಒಂದು ಏನು ಅಂತ ಗೊತ್ತಿಲ್ಲ, ಅವರ ಪುಣ್ಯ ಅನ್ಸುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಅವರು ಹುಟ್ಟುತ್ತಾರೆ, ಗಣರಾಜ್ಯೋತ್ಸವ ದಿನ ಅವರು ಹುತಾತ್ಮರಾಗ್ತಾರೆ ಅಲ್ವಾ. ಈ ದಿನ ಅಂತ ಮಹಾನ್ ವ್ಯಕ್ತಿನ ಕೂಡ ನೆನೆಸ್ಕೊಂಡು, ನನಗೆ ಪ್ರತಿ ಸತಿ ಒಂದು ಕಾರ್ಯಕ್ರಮ ನಡೆದಾಗ ಆಹ್ವಾನ ಕೊಡ್ತಾ ಇದ್ದಂತ ನಮಗೆ ಸತೀಶ್ ಸರ್ ಆಗಿರ್ಬೋದು, ಶಿಕ್ಷಕ ವರ್ಗದವರಾಗಿರ್ಬೋದು, ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಮೆಸೇಜ್ನ ಇವತ್ತಿಂದ ನೀವು ಪಾಲನೆ ಮಾಡಬೇಕು, ನಿಮ್ಮ ಸುತ್ತಮುತ್ತಲಿನ ಕೂಡ ಹೇಳಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತಾಂಬೆ, ಜೈ ಕರ್ನಾಟಕ.